ನಮಸ್ಕಾರ. ಇವತ್ತು ಈ ಸೀರೀಸ್ ಅಲ್ಲಿ ನಾನು ಕೃಷಿ ಅಧಿಕಾರಿ ಅಥವಾ ಸಹಾಯಕ ಕೃಷಿ ಅಧಿಕಾರಿ 945 ಪೋಸ್ಟ್ ಏನಿದೆ, KPSC ಅವ್ರ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಆಲ್ರೆಡಿ. ಅದ್ರ ಬಗ್ಗೆ ಯಾವ್ಯಾವ ಬುಕ್ಸ್ ಓದ್ಬೇಕು, ಎಸ್ಪೆಷಲಿ ಪೇಪರ್ ಒನ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಕೊಡ್ತೀನಿ. ಸೊ ಇದೇ PDF ನ ನಮ್ಮ ಅಗ್ರಿ ವಾರಿಯರ್ಸ್ ಅಂತ ಒಂದು ಗ್ರೂಪ್ ಇದೆ, ಫೋರ್ ಸೈಟ್ಸ್ ಟೀಮ್ ಅವ್ರದ್ದು. ಅಲ್ಲೇ ಈ PDF ಸಿಗುತ್ತೆ. ಸೊ ಅಲ್ಲೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಡೈಲಿ 8 ಗಂಟೆಗೆ ರಾತ್ರಿ ಡೈಲಿ MCQ ಕ್ವಶನ್ಸ್ ಎಲ್ಲ ಹಾಕ್ತಾರೆ. ಸೊ ನೀವು ಅಟೆಂಡ್ ಮಾಡ್ಬೋದು, ಫ್ರೀ, ಯಾವುದೇ ತರ ಕಾಸ್ಟ್ ಇರಲ್ಲ. ಬಹಳಷ್ಟು ಇನ್ಫಾರ್ಮೇಶನ್, ರಿಸೋರ್ಸಸ್ ಎಲ್ಲ ಅಲ್ಲಿ ಸಿಗುತ್ತೆ, ನೀವು ಜಾಯಿನ್ ಆಗಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್ ಟುಡೇ ಅಬೌಟ್ ದಿ ಇಂಪಾರ್ಟೆಂಟ್ ಬುಕ್ ಲಿಸ್ಟ್ ಫಾರ್ ದಿ GS1. ಓಕೆ, ಸಿಲೆಬಸ್ ಕಾಪಿ ಕನ್ನಡದಲ್ಲೂ ಮತ್ತೆ ಇಂಗ್ಲಿಷಲ್ಲೂ ಕೊಟ್ಟಿದ್ದೀವಿ ನಾವು. GK ಸಿಲೆಬಸ್, GK ಅಂದ್ರೆ ಪೇಪರ್ 1. ಓಕೆ, ಸೊ ಪೇಪರ್ 1 ನಾವು GK ಸಿಲೆಬಸ್ ಅಂತ ಹೇಳ್ತೀವಿ. ಫಾರ್ ಅಗ್ರಿಕಲ್ಚರ್ ಪೋಸ್ಟ್ ಆರ್ ಡಬಲ್ ಕಾಮನ್ ಪೇಪರ್ ಇರುತ್ತೆ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ AA 945 ಪೋಸ್ಟ್, ಇನ್ಕ್ಲೂಡಿಂಗ್ 85% ಕೋಟಾ ಅಂಡ್ ಆಲ್ಸೋ 15% ಕೋಟಾ. ಆಯ್ತಾ, ಇವೆಲ್ಲ ಸಬ್ಜೆಕ್ಟ್ಸ್ ಇದೆ ನೋಡಿ. ಸಾಮಾನ್ಯ ಪತ್ರಿಕೆ ಒಂದು, ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ, ಕರ್ನಾಟಕ ಭೂಗೋಳಶಾಸ್ತ್ರ, ಇತಿಹಾಸ, ಭಾರತ ಇತಿಹಾಸ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಇವೆಲ್ಲ ಸಬ್ಜೆಕ್ಟ್ಸ್ ಇನ್ಕ್ಲೂಡೆಡ್ ಇದೆ. ಸೊ ನೀವು ಇನ್ ಕೇಸ್ ನಿಮ್ ಕನ್ನಡದಲ್ಲಿ ಮಟೀರಿಯಲ್ ಸಿಗುತ್ತೆ ಅಂದ್ರೆ ವೆಲ್ ಅಂಡ್ ಗುಡ್. ಸೊ ನಮ್ಮಲ್ಲಿ ಕನ್ನಡದಲ್ಲಿ ಮಟೀರಿಯಲ್ ಲಿಮಿಟೆಡ್ ಇದೆ, ಯಾಕಂದ್ರೆ ಕನ್ನಡದಲ್ಲಿ ಬಹಳಷ್ಟು ಮಟೀರಿಯಲ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ನೀವು ಆ, ಚಂದ್ರ ಲೇಔಟ್ ಆಗಿರ್ಬೋದು, ಇಲ್ಲ ಬೆಂಗಳೂರಲ್ಲಿ ಧಾರವಾಡ ಬುಕ್ ಸ್ಟಾಲ್ಸ್ ಹತ್ರ ಹೋದ್ರೆ, ನೀವು ಯಾವುದೇ ಬುಕ್ ಸ್ಟಾಲ್ ಹತ್ರ ಹೋಗಿ, ಜೆರಾಕ್ಸ್ ಶಾಪ್ ಹತ್ರ ಹೋಗಿ ಜೆರಾಕ್ಸ್ ಬುಕ್ ಸಿಗುತ್ತೆ, ಅದನ್ನ ತಗೊಂಡು ಪ್ರಿಪೇರ್ ಮಾಡ್ಬೋದು. ಓಕೆ, ಸೊ ದಟ್ ಈಸ್ ಒನ್ ಪಾರ್ಟ್. ಅಂಡ್ ದ ಸೆಕೆಂಡ್ ಪಾರ್ಟ್ ಕಮಿಂಗ್ ಟು ಇಂಗ್ಲಿಷ್ ಸೋರ್ಸಸ್ ಯಾವ್ದಿದೆ ಅಂತ ಬಹಳಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ರು. ಸರ್, ನಾವು ಇಂಗ್ಲೀಷಲ್ಲಿ ಓದಿರೋದು, ನಮಗೆ ಇಂಗ್ಲಿಷ್ ರಿಸೋರ್ಸಸ್ ಬಗ್ಗೆ ಮಾಹಿತಿ ಕೊಡಿ ಅಂತ. ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಉಪಯುಕ್ತವಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನೋಡಿ, ಕರೆಂಟ್ ಅಫೇರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. KPSC ಕರೆಂಟ್ ಅಫೇರ್ಸ್ ಬಂದಾಗ ದೇ ವಿಲ್ ಮೋರ್ ಫೋಕಸ್ ಆನ್ ನ್ಯಾಷನಲ್ ಅಂಡ್ ದಿ ರೀಜನಲ್ ಇಂಪಾರ್ಟೆನ್ಸ್. ರೀಜನಲ್ ಇಂಪಾರ್ಟೆನ್ಸ್ ಅಂದ್ರೆ ಏನು? ರೀಜನಲ್ ಇಂಪಾರ್ಟೆನ್ಸ್ ಅಂದ್ರೆ ಕರ್ನಾಟಕ ರಿಲೇಟೆಡ್, ಡಿಸ್ಟಿಕ್ ವೈಸ್ ಏನೋ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಅಥವಾ ತಾಲೂಕ್ ವೈಸ್ ಏನೋ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮ್ಯಾಟರ್ ಇರುತ್ತೆ, ಅಂತದ್ದು ಎಕ್ಸಾಮಲ್ಲಿ ಕೇಳ್ತಾರೆ. ಸರಿನಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಅಗ್ರಿಕಲ್ಚರ್ಗೂ ಜಾಸ್ತಿ ನೀವು ಫೋಕಸ್ ಮಾಡೋದಿರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅಗ್ರಿಕಲ್ಚರ್ ಕರೆಂಟ್ ಅಫೇರ್ಸ್. ಸೊ ವಿ ಹ್ಯಾವ್ ಅವರ್ ಮ್ಯಾಗಝಿನ್ ಫ್ರೀಲಿ ಅವೈಲಬಲ್ ಇನ್ ವೆಬ್ಸೈಟ್. ಸೊ ಫೋರ್ಸೈಟ್ KS ಅಂತ ಹೊಡೆದಿದ ತಕ್ಷಣ, ಫೋರ್ಸೈಟ್ KS ಅಂತ ಹೊಡೆದಿದ ತಕ್ಷಣ ನೀವು ವೆಬ್ಸೈಟ್ ಸಿಗುತ್ತೆ, ಅಲ್ಲಿ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. 6 ಮಂತ್ಸ್ದು ಒಂದಿದೆ, ಪಾರ್ಟ್ 1 ಅಂತ, ದಟ್ ಈಸ್ ಆಲ್ಸೋ ಫ್ರೀ. ನಥಿಂಗ್ ಈಸ್ ಚಾರ್ಜ್ಡ್ ಹಿಯರ್. ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ರಿಗೂ ಫ್ರೀ ಇದೆ. ಸೊ ಮತ್ತೆ ಜನರಲ್ ಸೈನ್ಸ್ ಏನು ಓದಬೇಕು? ಜನರಲ್ ಸೈನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್. 6 to 10th ಬುಕ್, ಸ್ಟೇಟ್ ಬುಕ್ ಇದೆಯಲ್ವಾ, ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಓಕೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಕ್ವಶನ್ಸ್ ಬಂದಿದ್ದಾವೆ, ಅಟ್ಲೀಸ್ಟ್ 15 to 20 ಕ್ವಶನ್ಸ್ ಬರ್ತವೆ ಇದರಿಂದ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ ಬುಕ್ ಓದೋದು. ಮತ್ತೆ ಅಗೇನ್ ಇಂಡಿಯನ್ ಹಿಸ್ಟ್ರಿ ಮತ್ತೆ ಕರ್ನಾಟಕ ಹಿಸ್ಟ್ರಿ ಅಂತ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ಸೊ ಯೂಶಲಿ ಇಂಡಿಯನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ಬರುತ್ತೆ, ಸ್ಪೆಕ್ಟ್ರಮ್ ಈಸ್ ಗುಡ್ ಬುಕ್. ಸೊ ಅರೌಂಡ್ 500 pages ಅಲ್ಲಿ, ಇಫ್ ಯು ಹ್ಯಾವ್ ಅ ಟೈಮ್ ಯು ಕ್ಯಾನ್ ಗೋ ಅಂಡ್ ರೀಡ್ ಇಟ್. ಪರ್ಚೇಸ್ ಇಸ್ ಅರೌಂಡ್, ಐ ಡೋಂಟ್ ನೋ ವಾಟ್ ಈಸ್ ದ ಕಾಸ್ಟ್. ಕರ್ನಾಟಕ ಹಿಸ್ಟ್ರಿ ಅಗೇನ್ ಪ್ರೊಫೆಸರ್ ಸೂರ್ಯನಾಥ್ ಸೂರ್ಯನಾಥ್ ಕಾಮತ್. So this is very good book, Palaksha publication ಅವ್ರದ್ದು. You can read that book very well. Otherwise, you can rely on the class notes. Whatever we also refer multiple resources and make class notes. Indian geography and Karnataka geography. Karnataka geography ಬಂದು ರಂಗನಾಥ್ ಬುಕ್ ಚೆನ್ನಾಗಿದೆ. So we have already made our own notes for Karnataka geography and Indian geography. Indian geography ಗೂ NCERT 11th and 12th NCERT is recommended. So this you can read if you have a time. So ಜನರಲ್ ಮೆಂಟಲ್ ಎಬಿಲಿಟಿಗೆ ಯೂಶಲಿ ಬುಕ್ಸ್ ನಾನು ಸಜೆಸ್ಟ್ ಮಾಡಲ್ಲ. ಲಾಸ್ಟ್ 5 years ಪೇಪರ್ ನೀವು KPSC ಮಾಡ್ಕೊಂಡು ಹೋದ್ರೆ ಅದೇ ಥೀಮ್ಸ್, ಅದೇ ಟಾಪಿಕ್ಸ್ನ ರಿಪೀಟ್ ಆಗುತ್ತೆ. ಇನ್ ಕೇಸ್ ನಿಮ್ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕಂದ್ರೆ ಯು ವಾಚ್ ಯೂಟ್ಯೂಬ್ ವಿಡಿಯೋಸ್. ಸೊ ಯು ವಿಲ್ ಗೆಟ್ ಲಾಟ್ ಆಫ್ ವಿಡಿಯೋಸ್ ಆನ್ ಯೂಟ್ಯೂಬ್. ಅದರ್ವೈಸ್ ಯು ಕ್ಯಾನ್ ಪರ್ಚೇಸ್ ಮಂಜುನಾಥ್ ಬಡಗಿ ಸರ್ book. Okay, this is mostly preferred for the state level exam. Okay, and Indian Constitution, of course, Lakshmikant ide. So that is also good book. So there is no substitute for Lakshmikant. Even top institutions in India also refer Lakshmikant only. PABAD, Public Administration and Rural Development, ಇದರಲ್ಲಿ ಬಹಳಷ್ಟು ಫೋಕಸ್ ಮಾಡೋದೇನಂದ್ರೆ
ಸೊ ಆರ್ ಡಿ ಪಿ ಆರ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಕಾಯ್ದೆ ಇದೆಯಲ್ವಾ, ಆಕ್ಟ್ ಇದೆಯಲ್ವಾ, ಅದ್ರ ಬಗ್ಗೆ ಅಲ್ಲಿ ಡೀಟೇಲ್ ಆಗಿ ಕೇಳ್ತಾನೆ. ಸೊ ನಮ್ಮ ಕ್ಲಾಸ್ ನೋಟ್ಸ್ ಇದೆ ಆಲ್ರೆಡಿ ಪಾರ್ಟ್ 1 ವೆಬ್ಸೈಟ್ ಅಲ್ಲಿ ಫ್ರೀ ಆಗಿ ಹಾಕಿದ್ದೀವಿ. ಸೊ ಇದನ್ನ ನಾವು ಯಾವ ತರ ಮಾಡಿದೀವಿ ಅಂದ್ರೆ, ಸೊ ಲಾಸ್ಟ್ 5 ಇಯರ್ಸ್ ಪ್ರೀವಿಯಸ್ ಪೇಪರ್ಸ್ನ PDO ಎಕ್ಸಾಮ್ ತಗೊಂಡು ಮತ್ತೆ ಇನ್ನಿತರ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ನಾವು ಕ್ವಶನ್ಸ್ ತೆಗೆದು ಆ ಟಾಪಿಕ್ ವೈಸ್ ನೋಟ್ಸ್ ಮಾಡಿದ್ದೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಯು ಹ್ಯಾವ್ ಟು ರೀಡ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಮೋಸ್ಟ್ಲಿ ಸ್ಟ್ಯಾಟಿಕ್ ಬಿಟ್ಟು ಕರೆಂಟ್ ಅಫೇರ್ಸ್ ಅಲ್ಲೂ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ದೆನ್ ಇಂಡಿಯನ್ ಎಕಾನಮಿ ಯು ಕ್ಯಾನ್ ರೀಡ್ ಇಫ್ ಯು ಹ್ಯಾವ್ ದಿಸ್ Ramesh Singh is very bulky. So there is another book is called as Sriram IAS. ಸೊ ಶ್ರೀರಾಮ್ IAS ಅದು ಚೆನ್ನಾಗಿದೆ. ಸೊ UPSC ಗೆಲ್ಲ ನಾವೆಲ್ಲ ರೆಫರ್ ಮಾಡಿದ್ದೀವಿ. ಬಟ್ ಯು ಕ್ಯಾನ್ ಆಲ್ಸೋ ಗೋ ಫಾರ್ ದಿ NCERT ವಿಚ್ ವಿ ಹ್ಯಾವ್ ಫ್ರೇಮ್ಡ್. ವಿ ಹ್ಯಾವ್ ಟೇಕನ್ ದಿ ನೋಟ್ಸ್ ಫ್ರಮ್ NCERT ಅಂಡ್ ಮೇಡ್ ಅವರ್ ಓನ್ ನೋಟ್ಸ್ ಇನ್ ದ ಫೋರ್ಸೈಟ್ KS. ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೂ ಅಷ್ಟೇ ವಿ ಹ್ಯಾವ್ ಕರೆಂಟ್ ಅಫೇರ್ಸ್ ಥೀಮ್ಸ್ ಅಲ್ಲಿ ನಾವು ಕವರ್ ಮಾಡ್ತೀವಿ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಪ್ರಿಪೇರ್ ಅಟ್ಲೀಸ್ಟ್ 5 to 6 ಕ್ವಶನ್ಸ್ ಬರ್ತವೆ ಅಲ್ಲಿಂದ. ಎನ್ವೈರನ್ಮೆಂಟಲ್ ಸೈನ್ಸ್ ವಿ ಹ್ಯಾವ್ ಅವರ್ ಓನ್ ನೋಟ್ಸ್, ವಿ ಪ್ರಿಪೇರ್ಡ್ referring many books. I don't want to name those books. So we have their our own notes that you can read. Day to day practical science, this is also from the current affairs topic. So these are the very very important topics from the for the GK paper 1. Okay, so this is very important part. In the coming video please watch that as well. Paper 2 ಬಗ್ಗೆ ನಾನು ರಿಸೋರ್ಸಸ್ ಏನೇನು ಓದಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಕೊಡ್ತೀನಿ. So and please, this much is very important. Okay, thank you watching for this video, and please do subscribe and share with your friends. Take care. Bye bye.